Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಚ್.ಡಿ. ರೇವಣ್ಣ ಕೊರಳಿಗೆ ಬಿಗಿ ಆಗ್ತಾ ಇದೆ ಈಗ ಕಿಡ್ನಾಪ್ ಕೇಸ್. ಎಚ್.ಡಿ. ರೇವಣ್ಣ ವಿರುದ್ಧ ಅಪಹರಣ ದೂರು ಏನು ದಾಖಲಾಗಿದೆ. ಈ ಪ್ರಕರಣದಲ್ಲಿ ರೇವಣ್ಣಗೆ ಉರುಳಾಗುವಂತಹ ಸಾಧ್ಯತೆಗಳಿವೆ. ಎಚ್.ಡಿ. ರೇವಣ್ಣ ವಿರುದ್ಧ ಈಗಾಗಲೇ ಕೆಆರ್ ನಗರದಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಇವತ್ತು ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಆಂಟಿಸಿಪೇಟರಿ ಬೇಲಿಗೆ ನಿರೀಕ್ಷಣಾ ಜಾಮೀನಿಗೆ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಕೆಆರ್ ನಗರದಲ್ಲಿ ದಾಖಲಾಗಿರುವಂತಹ ಅಪಹರಣ ಕೇಸ್ ಇದು. ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಏನು ಸಲ್ಲಿಸಿದರೆ ಅದರ ವಿಚಾರಣೆ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯುತ್ತೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರಿಂದ ವಿಚಾರಣೆ ನಡೆಯುತ್ತೆ. ಎಸ್ಐಟಿ ಪರ ಎಸ್ಪಿಪಿಗೆ ನೋಟಿಸ್ ಜಾರಿ ಮಾಡಿದ್ರು. ವಿಶೇಷ ಕೋರ್ಟ್ ಜಾರಿ ಮಾಡಿತ್ತು. ಎಚ್.ಡಿ. ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ಡಿ ನಾಯಕ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕೆಆರ್ ನಗರದಲ್ಲಿ ದಾಖಲಾಗಿರುವಂತಹ ಒಂದು ಅಪಹರಣ ಪ್ರಕರಣ ಏನಿದೆಯಲ್ಲ, ನನ್ನ ತಾಯಿ ಕಾಣೆಯಾಗಿದ್ದಾರೆ, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ ಮತ್ತು Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅವರ ಸಂಬಂಧಿ ಅನ್ನುವಂಥದ್ರ ಬಗ್ಗೆ ಆ ಮಹಿಳೆಯ ಪುತ್ರ ದೂರನ್ನ ದಾಖಲು ಮಾಡಿದ್ದಾನೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆಸ್ತಾರೆ ಈಗ ರೇವಣ್ಣ ಅವ್ರನ್ನ. ಸೊ ಬಹುಶಃ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ನನ್ನನ್ನು ಅರೆಸ್ಟ್ ಮಾಡಬಹುದು ಅನ್ನುವಂಥ ಒಂದು ಭೀತಿ ಕೂಡ ರೇವಣ್ಣಗೆ ಇದೆ. ಸೊ ಹಾಗಾಗಿನೇ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದಿನ ಪ್ರಕರಣ ಹೊಳೆನರಸೀಪುರದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ದಾಖಲಾಯಿತು, ಅದರಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಇದರಲ್ಲಿ ಯಾವುದು ಕೂಡ ಬೇಲೆಬಲ್ ಅಫೆನ್ಸಸ್ ಯಾವುದೂ ಇಲ್ಲ, ಎಲ್ಲವೂ ನಾನ್ ಬೇಲೆಬಲ್ ಅಫೆನ್ಸ್ ಯಾವುದೂ ಇಲ್ಲ, ಎಲ್ಲ ಬೇಲೆಬಲ್ ಇರೋದ್ರಿಂದಾಗಿ ಯಾಕೆ ಬೇಕು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಬಂದಿದ್ದರಿಂದ ಜಾಮೀನು ಅರ್ಜಿಯನ್ನು ವಾಪಸ್ ತಗೊಂಡಿದ್ರು. ಇವತ್ತು ಇನ್ನೊಂದು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿದರೆ ಅದರ ಅರ್ಜಿಯ ವಿಚಾರಣೆ ಇವತ್ತು ಬರುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ತನ್ನ ನಿಲುವನ್ನು ತಿಳಿಸಬೇಕು ಎಸ್ಐಟಿಯ ಪರ ವಕೀಲರು. ರೇವಣ್ಣ ಮಧ್ಯಂತರ ಜಾಮೀನಿಗೆ ಆಕ್ಷೇಪ ಎತ್ತುತ್ತಾ ಹಾಗಾದ್ರೆ ಎಸ್ಐಟಿ ಮಧ್ಯಂತರ ಜಾಮೀನು ಸಿಕ್ಕರೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ, ಬರ್ತಾರೆ. ಎಸ್ಐಟಿ ತನಿಖೆಗೆ ಒಳಪಡೋದಕ್ಕೆ ಎಚ್.ಡಿ. ರೇವಣ್ಣ ಸಿದ್ಧರಾಗಿದ್ದಾರೆ. ಆದರೆ ಅವರಿಗಿರುವಂತಹ ಭಯ ಅಂದ್ರೆ ನಾನು ವಿಚಾರಣೆಗೆ ಬಂದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ ನನ್ನನ್ನು ಅಂತೇಳಿ. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ರೆ ಅವರು ವಿಚಾರಣೆಗೆ ಬರೋದು ಡೌಟ್. ಇವತ್ತು ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ ಮುಂದೆ ಬರುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು 11 ಗಂಟೆಗೆ ವಿಚಾರಣೆ ನಡೆಯುತ್ತೆ. ಸೊ ಇವತ್ತು ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಭವಿಷ್ಯ ನಿರ್ಧಾರ ಆಗತ್ತೆ. ಸೊ ಇವತ್ತು ಒಂದು ವೇಳೆ ಎಸ್ಐಟಿ ಏನಾದರೂ ಆಕ್ಷೇಪಗಳನ್ನು ಎತ್ತುತ್ತಾ ಏನು ಹೇಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಒಂದು ಪ್ರಕರಣದಲ್ಲಿ ಈಗಾಗಲೇ ಅವರಿಗೆ ಬೇಕಾಗಿಲ್ಲ ನಿರೀಕ್ಷಣಾ ಜಾಮೀನು ಅನ್ನುವಂಥದ್ರ ಬಗ್ಗೆ ಅವರು ಅರ್ಜಿಯನ್ನು ವಾಪಸ್ ತಗೊಂಡಾಗಿತ್ತು. ಬಟ್ ಈ ಪ್ರಕರಣ ಏನಿದೆಯಲ್ಲ, ಕಿಡ್ನಾಪ್ ಪ್ರಕರಣ, ಇದರಲ್ಲಿ ಬಹಳ ಮುಖ್ಯವಾಗುತ್ತಾ ಅವರಿಗೆ ನಿರೀಕ್ಷಣಾ ಜಾಮೀನಿನ ಅವಶ್ಯಕತೆ ಬಹಳ ಮುಖ್ಯವಾಗಿ ಕಾಣಿಸುತ್ತಾ ಈ ಪ್ರಕರಣದಲ್ಲಿ ಅನ್ನುವಂಥದ್ದು. ಸೊ ಎಸ್ಐಟಿ ಹೇಗೆ ಮುಂದುವರಿಯುತ್ತೆ ಅಥವಾ ಯಾವ ರೀತಿಯಾಗಿ ಇವತ್ತು ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಏನು ಡೀಟೇಲ್ಸ್ ಶೇರ್ ಮಾಡ್ಬೋದು ರಮೇಶ್? ರೆಹಮಾನ್, ಇವತ್ತಿನ ಒಂದು ಕೋರ್ಟ್ನ ವಿಚಾರಣೆ ಎಚ್.ಡಿ. ರೇವಣ್ಣ ಅವರ ಪಾಲಿಗೆ ನಿರ್ಣಾಯಕ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಿನ್ನೆನೇ ಎಚ್.ಡಿ. ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಏನಾದರೂ ನಾಳೆ ಬೆಳಿಗ್ಗೆ ಏನಾದರೂ ಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೊಟ್ಟರೆ ಇವತ್ತು ಸಂಜೆನೇ ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಎಚ್.ಡಿ. ರೇವಣ್ಣ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಎಸ್ಐಟಿ ನಿಲುವು ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಎಸ್ಐಟಿ ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಗೆ ಏನು ಆಕ್ಷೇಪಣೆ ಸಲ್ಲಿಸುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಿನ್ನೆ ಒಂದೇನು ಕೇಸ್ ಇತ್ತು ಹೊಳೆನರಸೀಪುರದ ಕೇಸು, ಅದರಲ್ಲಿ ಯಾವುದೇ ಜಾಮೀನು ರಹಿತ ಕೇಸುಗಳಿಲ್ಲ, ಎಲ್ಲವೂ ಜಾಮೀನು ಕೊಡಬಹುದಾದಂಥ ಕೇಸುಗಳು ಅಂತೇಳಿ ಸ್ಪಷ್ಟಪಡಿಸಿತ್ತು ಎಸ್ಐಟಿ. ಹೀಗಾಗಿ ಎಚ್.ಡಿ. ರೇವಣ್ಣ ತಮ್ಮ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಿಂಪಡೆದಿದ್ರು. ಅದಾದ ನಂತರ ಅವತ್ತು ನಿನ್ನೆ ಮಧ್ಯಾಹ್ನನೇ ರೆಗ್ಯುಲರ್ ಬೇಲ್ ತಗೊಳ್ಳೋದಕ್ಕೆ ಕೋರ್ಟ್ ಮುಂದೆ ಹಾಜರಾಗೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ರು. ಆದರೆ ಕೊನೆಯ ಗಳಿಗೆಯಲ್ಲಿ ಯಾವಾಗ ಕೆಆರ್ ನಗರದಲ್ಲಿ ಒಂದು ಕೇಸ್ ದಾಖಲಾಯಿತು, ಅದರಲ್ಲಿ 2 ಸೆಕ್ಷನ್ಗಳಲ್ಲಿ ಅಂದರೆ ನಾನ್ ಬೇಲಬಲ್ ಅಫೆನ್ಸಸ್ ಇದೆ, ಅಂದರೆ ಅದು ಬೇಲ್ ಸಿಗಲ್ಲ, ಅದು ಕಷ್ಟವಾದಂಥ ಸಂಗತಿ, ಅಂದರೆ ಕೇಸ್ಗಳಿದೆ. ಹೀಗಾಗಿ ನಂತರ ಅವರು ಕೋರ್ಟ್ ಮುಂದೆ ಹಾಜರಾಗೋದ್ರಿಂದ ಹಿಂದೆ ಸರಿದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಹೀಗಾಗಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಎಸ್ಐಟಿ ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ಎಸ್ಐಟಿ ಏನಾದರೂ ಒಂದು ಭರವಸೆ ಕೊಟ್ಟರೆ, ಅಂದರೆ ಅವ್ರನ್ನ ಬಂಧಿಸುವಂಥ ಸಾಧ್ಯತೆ ಇಲ್ಲ, ಈ ಕೇಸಲ್ಲಿ ವಿಚಾರಣೆ ಒಳಪಡಿಸ್ತೀವಿ ಅಂತ ಮಾತ್ರ ಹೇಳಿದ್ರೆ ಆಗ ಎಚ್.ಡಿ. ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗಬಹುದು ಅಥವಾ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೂಡ ಸಿಗ್ಬೋದು. ಒಂದು ವೇಳೆ ಏನಾದರೂ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಎಸ್ಐಟಿ ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಅವರ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ, ಅವ್ರನ್ನ ಬಂಧಿಸುವಂಥ ಅವಶ್ಯಕತೆ ಇದೆ ಅಂತ ಏನಾದರೂ ಹೇಳಿದ್ರೆ ಕೋರ್ಟ್ಗೆ, ಆಗ ಖಂಡಿತ ಎಚ್ ಡಿ ರೇವಣ್ಣಗೆ ಬಂಧನದ ಭೀತಿ ಹೆಚ್ಚಾಗುತ್ತೆ. ಆಗ ಎಚ್ ಡಿ ರೇವಣ್ಣ ಬಂಧನಕ್ಕೊಳಪಡುವಂಥ ಸಾಧ್ಯತೆಗಳು ಕೂಡ ನಿಚ್ಚಳ ಆಗುತ್ತೆ. ಆ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಕಡಿಮೆ. ಯಾಕೆಂದರೆ ಒಂದು ವೇಳೆ ವಿಚಾರಣೆಗೆ ಹಾಜರಾದರೆ, ಯಾಕಂದರೆ ಅದು ಯಾವತ್ತೂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪ್ರೆರಾಗೇಟಿವ್, ಅಂದರೆ ಅವ್ರನ್ನ ಬಂಧಿಸಬೇಕಾ ಬೇಡವಾ ಅನ್ನೋದು ತನಿಖಾಧಿಕಾರಿ ತೀರ್ಮಾನ ಮಾಡ್ತಾರೆ. ಹೀಗಾಗಿ ಒಂದು ವೇಳೆ ಏನಾದರೂ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ರೆ ಇವತ್ತು ಮಧ್ಯಂತರವಾಗಿ, ಆಗ ಎಚ್ ಡಿ ರೇವಣ್ಣ ಬಂಧನದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಇವತ್ತಿನ ಒಂದು ವಿಚಾರಣೆ ಏನಿದೆ ಅಂದರೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆ ನಡೆಯುತ್ತೆ, ಅದು ಎಚ್ ಡಿ ರೇವಣ್ಣ ಪಾಲಿಗೆ ಬಹಳಷ್ಟು ನಿರ್ಣಾಯಕ ಆಗಿರುತ್ತೆ. ರೆಹಮಾನ್. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ರಮೇಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.